ಇದರದ್ದು ಕಂಟೆಂಟ್ ಮತ್ತು ಇಂಟೆಂಟ್ ಎರಡೂ ಅದ್ಭುತವಾಗಿದೆ. ಒಂದು ಚಿತ್ರದಲ್ಲಿ ಯಾವುದೇ ನೆಗೆಟಿವ್ ಪಾತ್ರವನ್ನು ತರದೆ ಬರೀ ಪಾಸಿಟಿವಲ್ಲಿ ಅತ್ಯುತ್ತಮವಾದಂಥ ಚಿತ್ರವನ್ನು ಮಾಡಬಹುದು ಎಂಬುದಾಗಿ ನಮ್ಮ ಈ ಚಿತ್ರದ ನಿರ್ದೇಶಕರು ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ಇಷ್ಟೊಂದು ಮಕ್ಕಳನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಅದ್ಭುತವಾದಂಥ ಚಿತ್ರವನ್ನು ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ನನಗೆ ಈ ಚಿತ್ರವನ್ನು ನೋಡಿ ಹೃದಯವನ್ನು ತಣಿಯಿತು, ಕಣ್ಣು ತಣಿಯಿತು, ಕಣ್ಣು ಜೊತೆಗೆ ನೆನೆಯಿತು. ಅದ್ಭುತವಾದಂಥ ಚಿತ್ರ. ಆಲ್ ದಿ ಬೆಸ್ಟ್. ಈ ಚಿತ್ರಕ್ಕೆ ಒಳ್ಳೆಯ ಪ್ರಚಾರ ಎಲ್ಲ ಕಡೆ ನನ್ನಿಂದ ಆಗುವಂಥ ಪ್ರಚಾರ ನಾನು ಕೊಡ್ತೇನೆ. ಚಿತ್ರಕ್ಕೆ ಯಶಸ್ವಿಯಾಗಲಿ. 80-90ರಲ್ಲಿ ನಮ್ಮ ಇಂಥ ಮಂತ್ರಿಮಂಡಲ, ಇಂಥ ಒಂದು ಸ್ಕೂಲಿನ ವಿಚಾರಗಳು ನಮಗೆ ಗೊತ್ತಿತ್ತು. ಅಲ್ಲೊಂದು ಮಂತ್ರಿಮಂಡಲ ಆಗ್ತೈತೆ, ಅಲ್ಲೊಂದು ವಿರೋಧ ಪಕ್ಷ ಇದೆ, ಒಂದು ಸಂಸತ್ತಿನ ಒಂದು ವಿಚಾರಗಳನ್ನು ಕಣ್ಕಟ್ಟಿ ಕೊಡುವಂಥ ಕೆಲಸಗಳನ್ನ ಆ ಸಂದರ್ಭದಲ್ಲಿ ಆಗ್ತಾ ಇತ್ತು. ಈಗಿನ ಕಾಲಘಟ್ಟದಲ್ಲಿ ಈ ಕಾನ್ವೆಂಟ್ ಯುಗದಲ್ಲಿ ಇದೆಲ್ಲ ಮರೆಮಾಚ್ತಾ ಇದೆ. ಇನ್ನೂ ಅಲ್ಲೇ ಎಲ್ಲೋ ಒಂದು ಸ್ವಲ್ಪ ಶಾಲೆಗಳಲ್ಲಿ, ಅದು ಸರ್ಕಾರಿ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಇಂಥದ ಒಂದು ವ್ಯವಸ್ಥೆಗಳು ಇನ್ನೂ ನಡೀತಾ ಇದೆ ಅಂತ ಕಾಣ್ತದೆ. ಅದನ್ನು ಮತ್ತೆ ನಮಗೆಲ್ಲ ಕಟ್ಟಿಕೊಟ್ಟಂತಹ ಒಂದು ಉತ್ತಮವಾದಂಥ ಚಿತ್ರ, ಉತ್ತಮವಾದ ನಿರ್ದೇಶನ, ಅದು ಮಕ್ಕಳ ಒಂದು ಸಿನಿಮಾ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಅವರಿಂದ ಈ ಒಂದು ಆ್ಯಕ್ಟಿಂಗನ್ನು ಮಾಡಿಸಿ ಅವರಲ್ಲಿ ನಮ್ಮಲ್ಲೂ ಆ ಒಂದು ಭಾವನೆಗಳನ್ನು, ನಮ್ಮಲ್ಲಿ ಆ ಒಂದು ವಿಚಾರಗಳನ್ನು, ಆ ಒಂದು ಬಾಲ್ಯದ ನೆನಪುಗಳನ್ನು ಮತ್ತೆ ಕಟ್ಟಿಕೊಟ್ಟಂಥ ಸಿನಿಮಾಕ್ಕೆ ನಾನು ತುಂಬ ಆಭಾರಿ ಅಂತ ಹೇಳ್ಬೋದು ಆ ವಿಚಾರಗಳಲ್ಲಿ. ಸೊ ಮಕ್ಕಳು ನೋಡಬೇಕು. ಮಕ್ಕಳಿಗೆ ಅಲ್ಲದೆ ಅದ್ರ ಜೊತೆ ಪೇರೆಂಟ್ಸು ಮುಖ್ಯವಾಗಿ ಈ ವಿಚಾರಗಳನ್ನು ಮುಂದಿನ ಜನಾಂಗಗಳಿಗೆ, ಮಕ್ಕಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ರಾಜಕೀಯ ಯಾರೇ ಹೋಗ್ತಾ ಇದ್ದರೆ ಆ ವಿಚಾರಗಳಲ್ಲಿ ಅವರನ್ನು ಒಂದು ಕಣ್ತರಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತದೆ. ತುಂಬ ಚೆನ್ನಾಗಿದೆ. ರಜಾಕ್ ಪುತ್ತೂರ್ ಅವರ ಡೈರೆಕ್ಷನ್ ಚೆನ್ನಾಗಿದೆ. ಆವಾಗ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ನೋಡಿದೆ. ಇದು ಆ ಕಾನ್ಸೆಪ್ಟಿಗೆ ಈ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು. ಫಿಲ್ಮ್ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಆವಾಗ ಹೇಳಿದೆ, ಶಿಕ್ಷಣ ಸಚಿವರಿಗೆ ಈ ಫಿಲ್ಮ್ ತೋರಿಸ್ಬೇಕು. ಯಾಕಂದರೆ ಇವಾಗ ಎಲ್ಲ ನಡೀತಿರೋ ಘಟನೆ ಎಲ್ಲ ನೋಡಬೇಕು. ಈ ಫಿಲ್ಮ್ ನೋಡಿ ಅವರು ಇಲ್ಲಿಗೆ ಏನು ನಡೀತಾ ಉಂಟು ಅದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಹಳೆ ನೆನಪುಗಳೆಲ್ಲ ಮೆಲುಕು ಹಾಕಿದಾಗ ಆಯಿತು. ಈಗ ಇವರು ಚೆನ್ನಾಗಿ ಮಾಡಿದ್ದಾರೆ, ವೈಷ್ಣವಿ ಅಲ್ಲ. ಸೊ ಎಲ್ಲರೂ ನೋಡಬೇಕಾದ ಸಿನಿಮಾ. ಒಳ್ಳೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ರಜಾಕ್ ಅವರ ಡೈರೆಕ್ಷನ್ ಚೆನ್ನಾಗಿತ್ತು. ಮತ್ತು ಎಲ್ಲ ಆರ್ಟಿಸ್ಟ್ ಅವರ ಪ್ರಥಮ ಪ್ರಯತ್ನ ಆದರೂ ಭಾಳ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಬ್ಬರ ಇದು ಓವರ್ ಆ್ಯಕ್ಟಿಂಗ್ ಅಂತ ಕಂಡಿಲ್ಲ ನನಗೆ.